ಡೆಕ್ ಸೈಜ್ ಬಂದು ಈ ಒಂದು ಇ ವಿ ವೆಹಿಕಲ್ಗೆ ಆಪ್ಷನಲ್ ಆಗಿರುತ್ತೆ ನೋಡಿ. ಏನು ಅಂತಂದರೆ ಸ್ಟಾರ್ಟಿಂಗ್ ಬಂದು ಈ ರೀತಿ ಎಂಟಿ ಬರುತ್ತೆ, ಕಂಪನಿಯಿಂದ ಬರುತ್ತೆ ಈ ರೀತಿ ಎಂಟಿ ಬರುತ್ತೆ. ಆದರೆ ನಿಮ್ಮ ಒಂದು ಅಪ್ಲಿಕೇಶನ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಡೆಕ್ ಸೈಜನ್ನು ಹಾಕೋಬೋದು. 9.8 ಇನ್ನೊಂದು 11.8 ಎರಡರಲ್ಲಿ ಯಾವ್ದು ಬೇಕಾದ್ರೆ ಡೆಕ್ ಸೈಜ್ ಹಾಕೋಬೋದು. ಪ್ಲಸ್ ನಿಮಗೆ ಹೈಟ್ ಬಾಡಿ ಬೇಕಾ ಲೋ ಬಾಡಿ ಬೇಕಾ ಅನ್ನೋದು ಅದು ನಿಮ್ಮ ಒಂದು ಅಪ್ಲಿಕೇಶನ್ಗೆ ನೀವು ಯಾವ ರೀತಿ ಬುಕ್ಕಿಂಗ್ ಮಾಡ್ತೀರಾ ಆ ರೀತಿ ಅಳವಡಿಕೆ ಮಾಡ್ಕೋಬೋದು. ಈ ಒಂದು ಗಾಡಿ ಅಪ್ಲಿಕೇಶನ್ ನಿಮಗೆ ಈ ಒಂದು ಗಾಡಿ ಯಾವುದೆಲ್ಲ ವಿಷಯಕ್ಕೆ ಯೂಸ್ ಆಗುತ್ತೆ ಅನ್ನೋದು ನೋಡಿ. ಇ ಕಾಮರ್ಸ್ಗೆ ಯೂಸ್ ಆಗುತ್ತೆ, ಪಾರ್ಸೆಲ್ ಮತ್ತು ಕೊರಿಯರ್ ಸರ್ವಿಸ್ಗೆ ಯೂಸ್ ಆಗುತ್ತೆ, FMCGಗೆ ಯೂಸ್ ಆಗುತ್ತೆ, ಸಿಲಿಂಡರ್ ಸಪ್ಲೈ ನಿಮ್ದು ಗ್ಯಾಸ್ ಏಜೆನ್ಸಿ ಇದ್ರೆ ಅದಕ್ಕೂ ಯೂಸ್ ಆಗುತ್ತೆ. ಇನ್ನೊಂದೇನು ಅಂತಂದ್ರೆ ಫಿಶ್ ಕೋಲ್ಡ್ ಸ್ಟೋರೇಜ್ ಮಾಡಿ ಸಪ್ಲೈ ಮಾಡಂಗಿದ್ರೂ ಹೆಲ್ಪ್ ಆಗುತ್ತೆ. ನೀವು ಅರ್ಬನ್ ಏರಿಯಾ ಅಂದರೆ ಸಿಟಿ ಒಳಗೆ ನನ್ನ ಪ್ರಕಾರ ಈ ಒಂದು ವೆಹಿಕಲ್ ಬೆಸ್ಟ್ ಇನ್ ಕ್ಲಾಸ್ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ತುಂಬಾ ಒಂದು ಟ್ರಾಫಿಕ್ ಇರೋ, ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಏನು ಅಂತಂದರೆ ಬಂಪರ್ ಟು ಬಂಪರ್ ಟ್ರಾಫಿಕ್ ತುಂಬಾ ಇರುತ್ತೆ. ಕಂಬರ್ಷನ್ ಇಂಜಿನ್ ಆದರೆ ಏನು ಅಂತಂದರೆ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲೇ ತುಂಬಾ ಒಂದು ಡೀಸೆಲ್ ತುಂಬ ಕನ್ಸ್ಯೂಮ್ಷನ್ ಆಗ್ತಾ ಇರುತ್ತೆ. ಆದರೆ ನೋಡಿ ಆ ಒಂದು ವಿಷಯ ಇ ವಿ ಬಂದಮೇಲೆ ಯಾವುದೇ ತೊಂದರೆ ಇಲ್ಲ. ಇ ವಿ ತಗೊಂಡ್ರೆ ಏನು ಅಂತಂದರೆ 55 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ನಿಮಗೆ 200 ಕಿಲೋಮೀಟರ್ ಆರಾಮಾಗಿ ನಿಮಗೆ ರೇಂಜ್ ಕೊಡುತ್ತೆ. ಸೊ ಕೂಲಾಗೂ ಇರುತ್ತೆ, ಮತ್ತು ಏನು ಅಂತಂದರೆ ಹೆಕ್ಟಿಕ್ ಇರಲ್ಲ ನಿಮಗೆ ಡೀಸೆಲ್ ಅವಾಗ ಟಾಪ್ ಅಪ್ ಮಾಡ್ಕೋಬೇಕು ಅನ್ನೋದು. ಸೊ ನನ್ನ ಪ್ರಕಾರ ಅರ್ಬನ್ ಸೈಡ್ಗೆ ನೋಡೋರಿಗೆ, ಸಿಟಿಲಿ ಯೂಸೇಜ್ಗೆ ನೋಡೋರಿಗೆ ನೋಡಿ ಈ ಒಂದು ವೆಹಿಕಲ್ಲು ಬೆಸ್ಟ್ ಇದೆ ಅಂತ ಅಂದ್ಕೊಂಡಿದ್ದೀನಿ.